ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತಿನ ಕ್ಲಾಸಲ್ಲಿ ಅಳತೆ ಬ್ಲೌಸಿಂದ ಯಾವೆಲ್ಲ ಅಳತೆನ ನೀವು ಕಟಿಂಗ್ಗೋಸ್ಕರ ತಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ನಾನು ಅದನ್ನು ಅಳತೆ ತಗೊಂಡು ಹೇಗೆ ಕಟ್ ಮಾಡೋದು, ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತು ಬಂದು ಯಾವೆಲ್ಲ ಅಳತೆನ ನೀವು ಕಟಿಂಗ್ ಮಾಡುವಾಗ ತಗೋಬೇಕು. ಬಿಗಿನರ್ಸ್ಗೆ ಇದು ಕೂಡ ಕನ್ಫ್ಯೂಸ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಯಾವೆಲ್ಲ ಅಳತೆನ ತಗೋಬೇಕು ಅಂತಂದ್ಬಿಟ್ಟು ಇವಾಗ ಪೂರ್ತಿಯಾಗಿ ಹೇಳ್ತೀನಿ ನೋಡಿ. ಫಸ್ಟು ಬೆನ್ನಿನ ಪೂರ್ಣ ಉದ್ದನ ತಗೋಬೇಕಾಗುತ್ತೆ ನೋಡಿ. ಈ ರೀತಿ ಭುಜದಿಂದ ಬೆನ್ನಿನ ಪೂರ್ಣ ಉದ್ದನ ಡಾಟ್ವರೆಗೂ ಕೂಡ ಮಾರ್ಕ್ ಮಾಡಿರ್ತಾರೆ ಅಲ್ವಾ, ಅಲ್ಲಿಂದ ಈ ರೀತಿ ಟೇಪ್ನ ಇಟ್ಕೊಂಡು ಕರೆಕ್ಟಾಗಿ ಪೂರ್ಣ ಉದ್ದನ ತಗೋಬೇಕು. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಈ ರೀತಿ ಪೂರ್ಣ ಉದ್ದನ ತಗೊಂಡು ಅದಕ್ಕೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಕಟ್ ಮಾಡುವಾಗ ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ, ಕಟಿಂಗ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಗೆ ಅಂತ. ಬಟ್ ಇವಾಗ ಇಲ್ಲಿ ಏನಿದೆ ಅದನ್ನು ಮಾತ್ರ ತೋರಿಸ್ತೀನಿ ನೋಡಿ. ಈ ರೀತಿ ಬೆನ್ನಿನ ಪೂರ್ಣ ಉದ್ದನ ಫಸ್ಟ್ ತಗೋಬೇಕು. ಎರಡನೇದು ಬಂದು ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಈ ಭುಜದಿಂದ ಡೀಪ್ವರೆಗೂ ಕೂಡ ಏನು ಮಾಡಿ ಅಂದರೆ ಡೀಪ್ ಹತ್ರ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಡೀಪ್ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಬೆನ್ನಿನ ಡೀಪ್ನ ನೀವು ತಗೋಬೇಕು. ಇಷ್ಟೇ 2 ಪಾಯಿಂಟ್ ಆಯ್ತಲ್ವ. ಇದಾದ ನಂತರ ಸೊಂಟದ ಸುತ್ತಳತೆ ತಗೋಬೇಕು. ಸೊಂಟದ ಸುತ್ತಳತೆನ ಕಾಜಾಪಟ್ಟಿ ಸೈಡ್ ತಗೋತಾ ಇದ್ದೀರಾ ಅಂತಂದರೆ ಕಾಜಾಪಟ್ಟಿದು ಬಿಟ್ಬಿಡಿ, ಅದನ್ನು ತಗೋಬೇಡಿ ನೋಡಿ. ಕಾಜಾಪಟ್ಟಿಯಿಂದ ಈ ರೀತಿ ಇಟ್ಕೊಂಡು ತಗೊಳ್ಳಿ, ಪೂರ್ತಿ ಈ ರೀತಿ ಇಟ್ಕೊಳ್ಳಿ ಉಕ್ಸ್ಪಟ್ಟಿವರೆಗೂ ಕೂಡ. ಕಾಜಾಪಟ್ಟಿದು ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಅದನ್ನು ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ, ಅದಕ್ಕೋಸ್ಕರ ಅದನ್ನು ತಗೋಬೇಡಿ. ಈ ರೀತಿ ನೋಡಿ ಪೂರ್ಣ ಉದ್ದನ ತಗೋಬೇಕು. 33 ಇಂಚ್ ಬತ್ತಲ್ವ, ಈ ರೀತಿ ಪೂರ್ಣ ಉದ್ದ ತಗೊಂಡು ಇದರಲ್ಲಿ ನಾವು 4ನೇ ಭಾಗನ ಮಾಡಿಕೊಂಡು ಸೊಂಟ ಸುತ್ತಳತೆನ ಕಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಇದಿಷ್ಟು ಗೊತ್ತಾಯಿತು ಅಲ್ವಾ. ಇವಾಗ ಫ್ರಂಟ್ ಪಾರ್ಟ್ಗೆ ಬರೋಣ ನೋಡಿ. ಈ ರೀತಿ ಫ್ರಂಟ್ ಪಾರ್ಟ್ನಲ್ಲಿ ಫಸ್ಟು ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಈ ರೀತಿ ಇಟ್ಕೊಂಡು ಏನು ಮಾಡಿ ಅಂದರೆ ನೀವು ಒಂದು ಡೀಪ್ ಹತ್ರ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಒಂದು ಲೈನ್ ಹಾಕೊಂಡ್ಬಿಡಿ. ಆವಾಗ ನಿಮಗೆ ಡೀಪ್ ಎಷ್ಟಿದೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಅಲ್ಲಿ ಎಷ್ಟಿದೆ ಅಷ್ಟಕ್ಕೇ ಕರೆಕ್ಟಾಗಿ ನೋಡಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಟ್ಟು ಅಂತಂದರೆ ನಿಮಗೆ ಫ್ರಂಟ್ ಡೀಪು ಗೊತ್ತಾಗುತ್ತೆ. ಹಾರ್ಮೋಲ್ ಕೂಡ ಅಷ್ಟೇ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಹಾರ್ಮೋಲ್ ನೇರಕ್ಕೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಆ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಹೀಗೆ ಇಟ್ಕೊಂಡ್ರೆ ನಿಮಗೆ ಹಾರ್ಮೋಲ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡಿ. ಈ ರೀತಿ ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೋತು ಅಂತಂದರೆ ನಿಮಗೆ ಹಾರ್ಮೋಲ್ ಎಷ್ಟಿದೆ ಅನ್ನೋದು ಪಕ್ಕ ಅದು ಎಷ್ಟಿದೆ ಅಷ್ಟಕ್ಕೇ ಗೊತ್ತಾಗುತ್ತೆ. ಈ ರೀತಿ ಇಟ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೋದು. ಇದಾದ ನಂತರ ಇಲ್ಲಿಂದ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತಾರೆ ಅಲ್ವಾ, ಅಲ್ಲಿವರೆಗೂ ಕೂಡ ಸ್ವಲ್ಪ ಟೈಟಾಗಿ ಎಳೆದಿಟ್ಕೋಬೇಕು ನೋಡಿ. ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. ಎಳೆದಿಟ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ನೋಡ್ಕೋಬೇಕು ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ತೋಳಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ನೋಡಿ. ಈ ರೀತಿ ತೋಳಿನ ಪೂರ್ಣ ಉದ್ದನ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ತೋಳಿನ ಮುಂಭಾಗ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ನೋಡಿ. ಈ ರೀತಿ ಟೇಪ್ನ ಅಳತೆ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿಗೆ ತೋಳಿನ ಮುಂಭಾಗಕ್ಕೆ ಹೀಗೆ ಇಟ್ಕೊಂಡು ಅದನ್ನು ಕೂಡ ಬರೆದು ಇಟ್ಕೊಳ್ಳಿ. ಇದಿಷ್ಟನ್ನು ಮೆಜರ್ಮೆಂಟ್ನ ನೀವು ಬರೆದಿಟ್ಕೊಳ್ಳಿ. ನೆಕ್ ವಿಡ್ತು ಕೂಡ ನೀವು ಇಲ್ಲೇ ನೋಡ್ಕೋಬೋದು. ಹೇಗೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ, ಕಾಜಾಪಟ್ಟಿ ಸೈಡ್ ತಗೋಬೇಡಿ. ಉಕ್ಸ್ಪಟ್ಟಿ ಕಡೆ ತಗೊಂಡು ಇಲ್ಲಿ ರೌಂಡ್ ಶೇಪ್ ಬಂದಿರ್ತಲ್ವ, ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ ವಿಡ್ತು ಈ ರೀತಿ ಇಟ್ಕೋಬೋದು. ಬಟ್ ಏನಾಗುತ್ತೆ ಕೆಲವೊಂದು ಸಲ ಅಂತಂದರೆ ನೆಕ್ ವಿಡ್ತು ನೀವು ಈ ರೀತಿ ತಗೊಳ್ಳೋದ್ರಿಂದ ಇದು ಬಂದು ನಿಮಗೆ ಈ ರೀತಿ ರೌಂಡಾಗಿ ಸ್ವಲ್ಪ ಬ್ರಾಡ್ ಕೊಟ್ಟಿರ್ತಾರೆ. ಅದೇನಾಗುತ್ತೆ ನೀವು ನೆಕ್ ವಿಡ್ತನ್ನ ಆ ರೀತಿ ತಗೊಳ್ಳೋಕ್ಕೆ ಹೋದಾಗ ಬ್ರಾಡ್ ಜಾಸ್ತಿ ಇದ್ದರೆ ಅದು ನಿಮಗೆ ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಅದು ಬೇಡ. ನಾನು ಫಾರ್ಮುಲಾ ಪ್ರಕಾರ ಹೇಳ್ಕೊಡ್ತೀನಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ತಗೋಬೇಕು ಅಂತ. ಇದಾದ ನಂತರ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಉಕ್ಸ್ಪಟ್ಟಿ ಸೈಡೇ ನೋಡ್ಕೊಳ್ಳಿ ನೋಡಿ. ಉಕ್ಸ್ಪಟ್ಟಿಯಿಂದ ಕಂಕ್ಳುವರೆಗೂ ಕೂಡ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಆವಾಗ ನಿಮಗೆ ಎದೆ ಸುತ್ತಳತೆ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ನೋಡಿ. ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಎದೆ ಸುತ್ತಳತೆಯನ್ನು ನೋಡ್ಕೊಳ್ಬೇಕು. ಹಾಗೆಯೇ ಉಕ್ಸ್ಪಟ್ಟಿಯಿಂದ ಪೂರ್ಣ ಉದ್ದ ನೋಡಿ. ಈ ರೀತಿ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋವರೆಗೂ ಪೂರ್ಣ ಉದ್ದ ಇದಿಷ್ಟನ್ನು ನೀವು ಒಂದು ಬುಕ್ ತಗೊಂಡು ಇದಿಷ್ಟನ್ನು ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ನಿಮಗೆ ಕಟಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಕೂಡ ಕಟಿಂಗ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದನ್ನೆಲ್ಲ ಅಳತೆ ತಗೊಂಡು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ.
ಒಂದೇ ಸಲ ನಿಮಗೆ ಹೇಳ್ಕೊಡ್ತು ಅಂತಂದರೆ ಬಿಗಿನರ್ಸ್ಗೆ ಇದು ಅದು ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇಷ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಟೈಲರಿಂಗ್ ಕ್ಲಾಸ್ ನೀವು ಕೂಡ ಬಿಗಿನಿಂಗಿಂದ ಕಲಿಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.